ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ವೀರೇಶ್ ಶಿವಾನಂದಂಬೆ. ದಿನದ ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಬನ್ನಿ ನೋಡೋಣ. ಧಮ್ಕಿ ವೀರ ರಾಜುಗೌಡ ಅಮಾನತು ಪೌರಾಯುಕ್ತೆಗೆ ನಿಂದಿಸಿದ ಕೇಸ್ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ. ಮುಖಭಂಗ ತಪ್ಪಿಸಿಕೊಳ್ಳಲು ಅಮಾನತು ಮಾಡಿದ ಕಾಂಗ್ರೆಸ್. ರಾಜುಗೌಡ ಧಮ್ಕಿಯಿಂದ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ವಿಪಕ್ಷಗಳಿಗೆ ಆಹಾರವಾಗಿದ್ದ ರಾಜುಗೌಡ ಧಮ್ಕಿ ಕೇಸ್. ಈಗ ರಾಜುಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಇದೀಗ ನಾಪತ್ತೆಯಾಗಿದ್ದಾರೆ. ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. 10 ದಿನ ಆದರೂ ಕೂಡ ಇನ್ನೂ ಆತ ಪತ್ತೆಯಾಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಅವರನ್ನು ಅಮಾನತು ಮಾಡಿದೆ. ರಾಜುಗೌಡ ಧಮ್ಕಿಯಿಂದ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿತ್ತು. ವಿಪಕ್ಷದವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ರಾಜುಗೌಡನನ್ನ ಅಮಾನತು ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು. ಆತನ ಬಂಧನ ಕೂಡ ಇನ್ನೂ ಆಗಿಲ್ಲ. 8 ದಿನ ಆಗಿದೆ ಎಫ್ಐಆರ್ ಆಗಿ, ಆದ್ರೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಯಾಕೆ ಇಷ್ಟೊಂದು ಮೀನಾಮೇಷ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಕೂಡ ಮಾಡಿತ್ತು, ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಈಗ ಕಾಂಗ್ರೆಸ್ನಿಂದ ರಾಜುಗೌಡನನ್ನ ಅಮಾನತು ಮಾಡಲಾಗಿದೆ. ಅಮಾನತು ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಎಐಸಿಸಿಯಿಂದ ಕೂಡ ಆತನಿಗೆ, ಕೆಪಿಸಿಸಿಯಿಂದ ಕೂಡ ಆತನಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಆ ನೋಟಿಸ್ಗೆ ಉತ್ತರವನ್ನ ಕೂಡ ಕೊಟ್ಟಿರಲಿಲ್ಲ. ಈಗ ಆತನನ್ನ ಅಮಾನತು ಮಾಡಲಾಗಿದೆ. 8 ದಿನ ಆಗಿದೆ ಎಫ್ಐಆರ್ ಆಗಿ, ಇನ್ನೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಆತನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆತನಿಗೆ ಯಾರು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ವೀರೇಶ್ ಶಿವಾನಂದಂಬೆ. ದಿನದ ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಬನ್ನಿ ನೋಡೋಣ. ಧಮ್ಕಿ ವೀರ ರಾಜುಗೌಡ ಅಮಾನತು ಪೌರಾಯುಕ್ತೆಗೆ ನಿಂದಿಸಿದ ಕೇಸ್ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ. ಮುಖಭಂಗ ತಪ್ಪಿಸಿಕೊಳ್ಳಲು ಅಮಾನತು ಮಾಡಿದ ಕಾಂಗ್ರೆಸ್. ರಾಜುಗೌಡ ಧಮ್ಕಿಯಿಂದ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ವಿಪಕ್ಷಗಳಿಗೆ ಆಹಾರವಾಗಿದ್ದ ರಾಜುಗೌಡ ಧಮ್ಕಿ ಕೇಸ್. ಈಗ ರಾಜುಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಇದೀಗ ನಾಪತ್ತೆಯಾಗಿದ್ದಾರೆ. ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. 10 ದಿನ ಆದರೂ ಕೂಡ ಇನ್ನೂ ಆತ ಪತ್ತೆಯಾಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಅವರನ್ನು ಅಮಾನತು ಮಾಡಿದೆ. ರಾಜುಗೌಡ ಧಮ್ಕಿಯಿಂದ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿತ್ತು. ವಿಪಕ್ಷದವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ರಾಜುಗೌಡನನ್ನ ಅಮಾನತು ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು. ಆತನ ಬಂಧನ ಕೂಡ ಇನ್ನೂ ಆಗಿಲ್ಲ. 8 ದಿನ ಆಗಿದೆ ಎಫ್ಐಆರ್ ಆಗಿ, ಆದ್ರೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಯಾಕೆ ಇಷ್ಟೊಂದು ಮೀನಾಮೇಷ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಕೂಡ ಮಾಡಿತ್ತು, ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಈಗ ಕಾಂಗ್ರೆಸ್ನಿಂದ ರಾಜುಗೌಡನನ್ನ ಅಮಾನತು ಮಾಡಲಾಗಿದೆ. ಅಮಾನತು ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಎಐಸಿಸಿಯಿಂದ ಕೂಡ ಆತನಿಗೆ, ಕೆಪಿಸಿಸಿಯಿಂದ ಕೂಡ ಆತನಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಆ ನೋಟಿಸ್ಗೆ ಉತ್ತರವನ್ನ ಕೂಡ ಕೊಟ್ಟಿರಲಿಲ್ಲ. ಈಗ ಆತನನ್ನ ಅಮಾನತು ಮಾಡಲಾಗಿದೆ. 8 ದಿನ ಆಗಿದೆ ಎಫ್ಐಆರ್ ಆಗಿ, ಇನ್ನೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಆತನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆತನಿಗೆ ಯಾರು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ವೀರೇಶ್ ಶಿವಾನಂದಂಬೆ. ದಿನದ ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಬನ್ನಿ ನೋಡೋಣ. ಧಮ್ಕಿ ವೀರ ರಾಜುಗೌಡ ಅಮಾನತು ಪೌರಾಯುಕ್ತೆಗೆ ನಿಂದಿಸಿದ ಕೇಸ್ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ. ಮುಖಭಂಗ ತಪ್ಪಿಸಿಕೊಳ್ಳಲು ಅಮಾನತು ಮಾಡಿದ ಕಾಂಗ್ರೆಸ್. ರಾಜುಗೌಡ ಧಮ್ಕಿಯಿಂದ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ವಿಪಕ್ಷಗಳಿಗೆ ಆಹಾರವಾಗಿದ್ದ ರಾಜುಗೌಡ ಧಮ್ಕಿ ಕೇಸ್. ಈಗ ರಾಜುಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಇದೀಗ ನಾಪತ್ತೆಯಾಗಿದ್ದಾರೆ. ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. 10 ದಿನ ಆದರೂ ಕೂಡ ಇನ್ನೂ ಆತ ಪತ್ತೆಯಾಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಅವರನ್ನು ಅಮಾನತು ಮಾಡಿದೆ. ರಾಜುಗೌಡ ಧಮ್ಕಿಯಿಂದ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿತ್ತು. ವಿಪಕ್ಷದವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ರಾಜುಗೌಡನನ್ನ ಅಮಾನತು ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು. ಆತನ ಬಂಧನ ಕೂಡ ಇನ್ನೂ ಆಗಿಲ್ಲ. 8 ದಿನ ಆಗಿದೆ ಎಫ್ಐಆರ್ ಆಗಿ, ಆದ್ರೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಯಾಕೆ ಇಷ್ಟೊಂದು ಮೀನಾಮೇಷ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಕೂಡ ಮಾಡಿತ್ತು, ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಈಗ ಕಾಂಗ್ರೆಸ್ನಿಂದ ರಾಜುಗೌಡನನ್ನ ಅಮಾನತು ಮಾಡಲಾಗಿದೆ. ಅಮಾನತು ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಎಐಸಿಸಿಯಿಂದ ಕೂಡ ಆತನಿಗೆ, ಕೆಪಿಸಿಸಿಯಿಂದ ಕೂಡ ಆತನಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಆ ನೋಟಿಸ್ಗೆ ಉತ್ತರವನ್ನ ಕೂಡ ಕೊಟ್ಟಿರಲಿಲ್ಲ. ಈಗ ಆತನನ್ನ ಅಮಾನತು ಮಾಡಲಾಗಿದೆ. 8 ದಿನ ಆಗಿದೆ ಎಫ್ಐಆರ್ ಆಗಿ, ಇನ್ನೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ.
ಆತನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆತನಿಗೆ ಯಾರು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ವೀರೇಶ್ ಶಿವಾನಂದಂಬೆ. ದಿನದ ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಬನ್ನಿ ನೋಡೋಣ. ಧಮ್ಕಿವೀರ ರಾಜುಗೌಡ ಅಮಾನತು ಪೌರಾಯುಕ್ತೆಗೆ ನಿಂದಿಸಿದ ಕೇಸ್ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ. ಮುಖಭಂಗ ತಪ್ಪಿಸಿಕೊಳ್ಳಲು ಅಮಾನತು ಮಾಡಿದ ಕಾಂಗ್ರೆಸ್. ರಾಜುಗೌಡ ಧಮ್ಕಿಯಿಂದ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ವಿಪಕ್ಷಗಳಿಗೆ ಆಹಾರವಾಗಿದ್ದ ರಾಜುಗೌಡ ಧಮ್ಕಿ ಕೇಸ್. ಈಗ ರಾಜುಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಇದೀಗ ನಾಪತ್ತೆಯಾಗಿದ್ದಾರೆ. ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. 10 ದಿನ ಆದರೂ ಕೂಡ ಇನ್ನೂ ಆತ ಪತ್ತೆಯಾಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಅವರನ್ನು ಅಮಾನತು ಮಾಡಿದೆ. ರಾಜುಗೌಡ ಧಮ್ಕಿಯಿಂದ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿತ್ತು. ವಿಪಕ್ಷದವರು ಕೂಡ ಆರೋಪವನ್ನು ಮಾಡ್ತಾ ಇದ್ರು. ರಾಜುಗೌಡನನ್ನ ಅಮಾನತು ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು. ಆತನ ಬಂಧನ ಕೂಡ ಇನ್ನೂ ಆಗಿಲ್ಲ. 8 ದಿನ ಆಗಿದೆ ಎಫ್ಐಆರ್ ಆಗಿ, ಆದರೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಯಾಕೆ ಇಷ್ಟೊಂದು ಮೀನಾಮೇಷ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಕೂಡ ಮಾಡಿತ್ತು, ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಈಗ ಕಾಂಗ್ರೆಸ್ನಿಂದ ರಾಜುಗೌಡನನ್ನ ಅಮಾನತು ಮಾಡಲಾಗಿದೆ. ಅಮಾನತು ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಎಐಸಿಸಿಯಿಂದ ಕೂಡ ಆತನಿಗೆ, ಕೆಪಿಸಿಸಿಯಿಂದ ಕೂಡ ಆತನಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಆ ನೋಟಿಸ್ಗೆ ಉತ್ತರವನ್ನ ಕೂಡ ಕೊಟ್ಟಿರಲಿಲ್ಲ. ಈಗ ಆತನನ್ನ ಅಮಾನತು ಮಾಡಲಾಗಿದೆ. 8 ದಿನ ಆಗಿದೆ ಎಫ್ಐಆರ್ ಆಗಿ, ಇನ್ನೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಆತನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆತನಿಗೆ ಯಾರು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ವೀರೇಶ್ ಶಿವಾನಂದಂಬೆ. ದಿನದ ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಬನ್ನಿ ನೋಡೋಣ. ಧಮ್ಕಿವೀರ ರಾಜುಗೌಡ ಅಮಾನತು ಪೌರಾಯುಕ್ತೆಗೆ ನಿಂದಿಸಿದ ಕೇಸ್ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ. ಮುಖಭಂಗ ತಪ್ಪಿಸಿಕೊಳ್ಳಲು ಅಮಾನತು ಮಾಡಿದ ಕಾಂಗ್ರೆಸ್. ರಾಜುಗೌಡ ಧಮ್ಕಿಯಿಂದ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ವಿಪಕ್ಷಗಳಿಗೆ ಆಹಾರವಾಗಿದ್ದ ರಾಜುಗೌಡ ಧಮ್ಕಿ ಕೇಸ್. ಈಗ ರಾಜುಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಇದೀಗ ನಾಪತ್ತೆಯಾಗಿದ್ದಾರೆ. ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. 10 ದಿನ ಆದರೂ ಕೂಡ ಇನ್ನೂ ಆತ ಪತ್ತೆಯಾಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಅವರನ್ನು ಅಮಾನತು ಮಾಡಿದೆ. ರಾಜುಗೌಡ ಧಮ್ಕಿಯಿಂದ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿತ್ತು. ವಿಪಕ್ಷದವರು ಕೂಡ ಆರೋಪವನ್ನು ಮಾಡ್ತಾ ಇದ್ರು. ರಾಜುಗೌಡನನ್ನ ಅಮಾನತು ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು. ಆತನ ಬಂಧನ ಕೂಡ ಇನ್ನೂ ಆಗಿಲ್ಲ. 8 ದಿನ ಆಗಿದೆ ಎಫ್ಐಆರ್ ಆಗಿ, ಆದರೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಯಾಕೆ ಇಷ್ಟೊಂದು ಮೀನಾಮೇಷ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಕೂಡ ಮಾಡಿತ್ತು, ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಈಗ ಕಾಂಗ್ರೆಸ್ನಿಂದ ರಾಜುಗೌಡನನ್ನ ಅಮಾನತು ಮಾಡಲಾಗಿದೆ. ಅಮಾನತು ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಎಐಸಿಸಿಯಿಂದ ಕೂಡ ಆತನಿಗೆ, ಕೆಪಿಸಿಸಿಯಿಂದ ಕೂಡ ಆತನಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಆ ನೋಟಿಸ್ಗೆ ಉತ್ತರವನ್ನ ಕೂಡ ಕೊಟ್ಟಿರಲಿಲ್ಲ. ಈಗ ಆತನನ್ನ ಅಮಾನತು ಮಾಡಲಾಗಿದೆ. 8 ದಿನ ಆಗಿದೆ ಎಫ್ಐಆರ್ ಆಗಿ, ಇನ್ನೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಆತನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆತನಿಗೆ ಯಾರು?